ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CT ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವೆರಿ ಇಂಪಾರ್ಟೆಂಟ್ ಬದಲಾವಣೆ ಕೂಡ ತಂದಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಳೆದ ಬಾರಿ ಏನೆಲ್ಲ ಗೊಂದಲ ಆಗಿತ್ತು ಅದನ್ನೆಲ್ಲ ಈ ಬಾರಿ ನಿವಾರಣೆ ಕೂಡ ಮಾಡ್ತಾ ಇದ್ದಾರೆ. ಹೊಸ ಮಂಡಳಿ ಕೂಡ ಬಂದಿದೆ. ನಿಮಗೇನಂದರೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಪತ್ರಿಕೆಗಳು ಯಾವುದು ಬರೋದಿಲ್ಲ. ಕಳೆದ ಬಾರಿ ಯಾವ ರೀತಿ ಆಯಿತು, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯಿತು, ಆ ರೀತಿ ಆಗೋದಿಲ್ಲ. ಪಠ್ಯಕ್ರಮ ಹೊರತಾದ ಪ್ರಶ್ನೆಗಳು ಕೂಡ ಬರೋದಿಲ್ಲ ಅಂತೇಳಿ ಒಂದು ಕಡಿವಾಣ ಹಾಕಿದ್ದಾರೆ. CT ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ಒಂದು ಮಂಡಳಿ ಕೂಡ ಮಾಡಿದ್ದಾರೆ. ಅದರ ನಡುವೆ ಆಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕಳೆದ ವರ್ಷ ಏನೆಲ್ಲ ಪ್ರಕರಣಗಳು ಕೂಡ ಆಯಿತು ಅದನ್ನು ಅಧ್ಯಯನ ಮಾಡಿದ್ವಿ, ಸ್ಟಡಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ವರ್ಷ ಆ ರೀತಿ ಆಗಬಾರ್ದು ಅಂತೇಳಿ OBS ಅನ್ನು ಕೂಡ ರಚನೆ ಮಾಡಿದ್ದೇವೆ. ಪಠ್ಯಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಕೂಡ ರೂಪಿಸಿದ್ದೀವಿ. ಶೀಘ್ರದಲ್ಲೇ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತೀವಿ. ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂತೇಳಿ, ನಾವು ಏನೇನು ಸಿಲೆಬಸ್ ಇರುತ್ತೆ ಅಂತೇಳಿ ಶೀಘ್ರದಲ್ಲೇ ನಾವು ಅದನ್ನು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ CT ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನ ಶೀಘ್ರದಲ್ಲೇ KE ಒಂದು ಅನೌನ್ಸ್ಮೆಂಟ್ ಕೂಡ ಮಾಡುತ್ತೆ. PU ಇಲಾಖೆ ಕೂಡ ಯಾವುದೇ ರೀತಿ ಪ್ರತ್ಯೇಕ ಕೊಡೋದಿಲ್ಲ. PU ಇಲಾಖೆ ಕೂಡ ಹೇಳಿ, PU ಬೋರ್ಡ್ಗೂ ಕೂಡ ಹೇಳಿ. ನಂತರ KE ಅವರು ತನ್ನ ವೆಬ್ಸೈಟ್ ಲಿಸ್ಟಲ್ಲಿ ಯಾವೆಲ್ಲ ಪಠ್ಯಕ್ರಮಗಳು ಸಿಲೆಬಸ್ ಇರುತ್ತೆ ಅದನ್ನು ಬಿಡ್ತಾರಂತೆ. ಅದನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ಕೋಬೋದು. ಕಳೆದ ಬಾರಿ NCERTದು 30% ಕಡಿತ ಮಾಡಿದರು. ಬಟ್ CT PU ಬೋರ್ಡ್ಗೂ KEಗೂ ಸಮನ್ವಯದ ಕೊರತೆಯಾಗಿ ಬೇಕಾಬಿಟ್ಟಿ ವೆರ್ಷನ್ ಪೇಪರ್ ಬಂದುಬಿಟ್ಟು ಸಮಸ್ಯೆ ಆಗಿತ್ತು. ಬಟ್ ಈ ವರ್ಷ ಆ ರೀತಿ ಇರೋದಿಲ್ಲ. ಎಲ್ಲ ಹೊಂದಾಣಿಕೆಲ್ಲ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಕಡಿತ ಇರೋದಿಲ್ಲ. ಸಿಲೆಬಸ್ ಯಾವುದೇ ರೀತಿ ಕಡಿತ ಇರೋದಿಲ್ಲ. ಕಳೆದ ಬಾರಿ 30% ಕಡಿತ ಇತ್ತು. ಈ ವರ್ಷ ಫುಲ್ ಸಿಲೆಬಸ್ ಇರುತ್ತೆ, ಯಾವುದೇ ರೀತಿ ಕಡಿತ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣ ಪಠ್ಯಕ್ರಮ ಬಂದುಬಿಟ್ಟು KEಗೆ ನೀಡಿದ್ದೇವೆ ಅಂತೇಳಿ PU ಇಲಾಖೆ ಬೋರ್ಡ್ ಅವರು ಕೂಡ ಹೇಳಿದ್ದಾರೆ. CT ಒಂದು ಪ್ರವೇಶ ಪರೀಕ್ಷೆ ಆಗಿದ್ದು, ಇಲ್ಲೂ PUCಯಲ್ಲಿ ಕೇಳ್ದಂಗೆ ನೇರವಾಗಿ ನಾವು ಕೇಳೋಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು, ಆ ರೀತಿ ಕೇಳ್ತೀವಿ. ಅವರು ನೀಟಾಗಿ ಓದ್ಕೊಂಡು ಪ್ರಯೋಜನ ಮಾಡ್ಕೋಬೇಕಾಗುತ್ತೆ. 4 ಉತ್ತರ ಇರುತ್ತೆ, ಅದನ್ನು ಡಿಫ್ರೆಂಟ್ ವೇಲ್ ಇರುತ್ತೆ. ಅಂದರೆ ಸಿಂಪಲ್ಲು, ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನೀವು PUC ಪರೀಕ್ಷೆ ಬರೆದಂಗಲ್ಲ, ಇದು ಕಾಂಪಿಟೇಟಿವ್ ಯುಗದಲ್ಲಿ ನೀವು CT ಬರೀತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಟಫ್ ಇತ್ತೆ, ಆ ರೀತಿ ಈ ರೀತಿ ಅಂದರೆ ಹೇಳೋಕ್ಕಾಗೋದಿಲ್ಲ. ನೇರವಾಗಿ ಪ್ರಶ್ನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸಿಲೆಬಸ್ನ ಕ್ಲಾರಿಫೈ ಮಾಡಿದ್ದಾರೆ. ಫುಲ್ ಸಿಲೆಬಸ್ ಇರುತ್ತೆ. ಯಾವ ಸಿಲೆಬಸ್ಸು ಯಾವ ಟಾಪಿಕ್ ಅಂತ ಕೂಡ ಅದನ್ನು ಕೂಡ ನಾವು ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. PU ಪ್ರಶ್ನೆ ಪತ್ರಿಕೆಗಳು ಎಚ್ಚರಿಕೆ ಅಂತ ಹೇಳಿದ್ದಾರೆ. ಕಳೆದ ಬಾರಿ ನಿಮಗೆ ಗೊತ್ತಿರೋ ಏನೆಲ್ಲ ಆಯಿತು ಅಂತ. ಈಗ ಕೂಡ PU ಬೋರ್ಡ್ದು ನೀವೆಲ್ಲ PUC ಎಕ್ಸಾಮ್ ಕೂಡ ಬರೀತಾರೆ, ಅದರ ಬಗ್ಗೆ ಕೂಡ ಎಚ್ಚರ ವಹಿಸಬೇಕು. ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ಮಾಡಬೇಕು. ಔಟ್ ಆಫ್ ಸಿಲೆಬಸ್ ಯಾವುದು ಇರಬಾರ್ದು. ನ್ಯೂಮರಿಕಲ್ ವ್ಯಾಲ್ಯೂ ಬದಲಾಗಿ ಬೇರೆ ಕೇಳೋದು, ಮತ್ತು ಆರ್ಡರ್ ಏನೆಲ್ಲ ಇಷ್ಟು % ಈಸಿ, ಇಷ್ಟು % ಮೀಡಿಯಮ್, ಇಷ್ಟು % ಟಫ್ ಕೇಳಬೇಕು ಅಂತ ಇರುತ್ತೆ. ಆ ರೀತಿ ಮಾಡೋದಿಲ್ಲ. ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ತಪ್ಪು ಆದಮೇಲೆ ಅದನ್ನು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. PUC ಪರೀಕ್ಷೆ ಕೂಡ ಆ ರೀತಿ ಇರುತ್ತೆ. CET ಕೂಡ ಆ ರೀತಿ ರಚನೆ ಮಾಡಿದ್ದಾರೆ. ಔಟ್ ಆಫ್ ಸಿಲೆಬಸ್ ಕೂಡ ಬರೋದಿಲ್ಲ, ಮತ್ತು ನೇರವಾಗಿ ಪ್ರಶ್ನೆಗಳು ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನೀವು ಇಂಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ. ಆಲ್ರೆಡಿ ಸಿಲೆಬಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ, ವೆಬ್ಸೈಟ್ನ ಪ್ರಕಟ ಮಾಡ್ತಾರೆ. ಔಟ್ ಆಫ್ ಸಿಲೆಬಸ್ ಯಾವುದೂ ಇರೋದಿಲ್ಲ, ಫುಲ್ ಸಿಲೆಬಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಂತರ CT ಅಪ್ಲಿಕೇಶನಲ್ಲಿ ಬದಲಾವಣೆ ತಂದಿದ್ದಾರೆ. ಆ್ಯಪ್ ಮುಖಾಂತರ ಹಾಕ್ಬೋದು, ನೇರವಾಗಿ ಹಾಕ್ಬೋದು. ಕೆಲವೊಂದು ಮೇಜರ್ ಚೇಂಜಸ್ನ ಕೂಡ ತಂದಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಲೇಟರ್ ಆಗಿ ನಿಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ, ಆಗ ಮಾಹಿತಿಯನ್ನು ಕೊಡ್ತಾರೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ. ಅದ್ರ ಬಗ್ಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಡೇ ಟು ಡೇಸ್ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು